ನಮಸ್ಕಾರ ಸ್ನೇಹಿತರೆ. 90 ಡೇಸ್ನ ಮೈಂಡ್ ಆ್ಯಂಡ್ ಬಾಡಿ ಟ್ರಾನ್ಸ್ಫಾರ್ಮೇಷನ್ಗೆ ಮೊದಲನೇ ದಿನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆ ರಾತ್ರಿ ಮಲಗಿದಾಗ 10:30-11 ಗಂಟೆ ಆಗಿತ್ತು. ನಾನು ಅಂದ್ಕೊಂಡೆ ಆರಾಮ್ ಮಲಗ್ಬೋದು, ಚಳಿ ಇಲ್ಲ ಅಂತ. ಜಸ್ಟ್ ಟಿ ಶರ್ಟ್ ಹಾಕ್ಕೊಂಡು ಬಂದಿದ್ದೆ. ಹಾಕ್ಕೊಂಡಿದ್ದೀನಿ. ಬಟ್ ಸುಮಾರು 1 ಗಂಟೆ ರಾತ್ರಿಯಲ್ಲಿ ಭಯಾನಕ ಚಳಿ. ರೂಮ್ಗೆ ಹೋಗಿ ಮತ್ತೆ ಹುಡ್ಡಿ ಮತ್ತು ಟೋಪಿ ಹಾಕ್ಕೊಂಡು ಬಂದೆ. ಆವಾಗ ಸ್ವಲ್ಪ ಸಮಾಧಾನ ಆಯಿತು. ನಾನು ಟೆರೆಸ್ ಮೇಲೆ ಬಂದು ಚಳಿಲಿ ಮಲ್ಕೊಳ್ಳೋ ಉದ್ದೇಶ ಏನಿತ್ತು ಅಂದರೆ, ಯಾವಾಗಲೂ ಕಂಫರ್ಟ್ ಝೋನಲ್ಲಿ ಇರ್ತೀರಿ. ಆರಾಮಾಗಿ ಬೆಚ್ಚಿಗೆ ಹೊತ್ಕೊಂಡು ಆರಾಮಾಗಿ ರೂಮಲ್ಲಿ ಮಲ್ಕೊಳ್ಳೋದು. ನಾವು ಲೈಫಲ್ಲಿ ಏನಾದ್ರು ಒಂದು ಚೇಂಜಸ್ನ ತರಬೇಕು ಅಂದ್ಕೊಂಡಿದ್ದನ್ನ ಮಾಡಬೇಕು ಅಂದರೆ ತುಂಬ ಇಷ್ಟ ಆಗಿರುತ್ತಲ್ಲ, ಅದನ್ನು ಏನಾದರೂ ಮರಿಬೇಕು ಅನ್ನೋದಿದ್ರೆ, ಒಂದು ಹೊಸ ಮೈಂಡ್ಸೆಟ್ನ ಕ್ರಿಯೇಟ್ ಮಾಡಬೇಕು ಅನ್ನೋದಿದ್ರೆ, ನಮ್ಮ ಒಂದು ಕಂಫರ್ಟ್ ಝೋನಿಂದ ಆಚೆ ಬರಬೇಕಾಗತ್ತೆ. ಅದು ಏನೇ ಆಗಿರ್ಬೋದು. ಈಗ ನೋಡಿ, ಬೆಳಗ್ಗೆ ಬೇಗನೆ ಹೇಳೋದಿರ್ಬೋದು. ನನಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ಆ ಸ್ವೀಟ್ಸ್ ತಿನ್ನೋದನ್ನು ಕಡಿಮೆ ಮಾಡ್ಬೋದು, ಅಥವಾ ಕಂಪ್ಲೀಟಾಗಿ ಸ್ಟಾಪ್ ಮಾಡ್ಬೋದು. ಈ ಥರ ಒಂದು ಮೈಂಡ್ಸೆಟ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಈಗ ನಾನು ಇಲ್ಲಿ ಸ್ಟ್ರೆಸ್ ಮೇಲೆ ಒಂದು ಮಲ್ಕೊಳ್ಳೋ ಉದ್ದೇಶ ಇದ್ದಿದ್ದು ಏನಂದರೆ, ಏನದು ಆರಾಮಾಗಿ ನಾನು ಮಲಗ್ತಿದ್ನಲ್ಲ, ಒಂದು ಕಂಫರ್ಟ್ ಝೋನ್ನ ನಾನು ಬ್ರೇಕ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಇವತ್ತು ಮೊದಲನೇ ದಿವಸ ನಾನು ಎದ್ದಿದ್ದೀನಿ. ಟೈಮು ನಾನು ಅಂದ್ಕೊಂಡೆ 3:40 ಎದ್ದುಬಿಟ್ಟು ಸ್ವಲ್ಪ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಟೈಮ್ ಆಗಿದೆ ಇವಾಗ 4:42. ಬನ್ನಿ, ಇವತ್ತಿಂದ ನನ್ನ ದಿನ ಹೇಗೆ ಶುರುವಾಗುತ್ತೆ ಅಂತ ನಾನು ತೋರಿಸ್ತೀನಿ. ಮುಖ ತೊಳ್ಕೊಂಡಿದ್ದೀನಿ. ಯೂಶ್ವಲಿ ಮುಖ ತೊಳೆದಾದಮೇಲೆ ಟವಲ್ ಹುಡುಕ್ತೀನಿ ಮುಖ ಒರೆಸ್ಕೊಳ್ಳಿಕ್ಕೆ. ಎಲ್ಲಿಟ್ಟಿದ್ದೀನಪ್ಪ ನನ್ನ ಟವಲು? ಟವಲ್ ಸಿಗ್ತಾಯಿಲ್ಲ ಇವಾಗ. ಎಲ್ಲ ಇಟ್ಟಿದ್ನಲ್ಲ, ಅರಿಗಿಸ್ಕಿ. ಆ್ಯಕ್ಚುಲಿ ನಾನು ಈ ಶಲ್ಲೆನ ಪೂಜೆ ಮಾಡೋಕ್ಕೋವಾಗ ಯೂಸ್ ಮಾಡ್ತೀನಿ. ಬಾಕಿ ಟೈಮಲ್ಲಿ ಎಲ್ಲಿ ಹೋಯಿತು ನನ್ನ ಟವಲ್? ಓಕೆ, ಎಲ್ಲಿಟ್ಟಿದ್ದೀನಿ? ಮಾರ್ನಿಂಗು ಎದ್ದಾಗ ನನ್ನ ಕೆಲಸ ಬಿಸಿ ನೀರು ಕುಡಿಯೋದು. ಯಾಕಂದರೆ
ಬಿಸಿ ನೀರು ಕುಡಿಯೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸ್ವಲ್ಪ ಹಿಂಗೆ ಮಾಡ್ಕೊಳ್ಳೋಣ ಕ್ಯಾಮ್ರಾಸಿಟಿ. ನಾನು ಅಂದ್ಕೊಂಡೆ 3:30 ಹೇಳ್ತೀನಿ ಅಂತ, ಬಟ್ ಭಯಾನಕ ಚಳಿ ಮಾತ್ರ, ನಿದ್ದೆನೇ ಬರ್ತಾ ಇರಲ್ಲ. ಮತ್ತೆ ಬೆಳಿಗ್ಗೆ ಎದ್ದು ಬಂದು 1 ಗಂಟೆ ರಾತ್ರಿನೇ ರೂಮ್ಗೆ ಬಂದು ಹುಡ್ಡಿ ಹಾಕ್ಕೊಂಡು ಸುಮಾರು ರಾತ್ರಿ 1 ಗಂಟೆಯಲ್ಲಿ ರೂಮ್ಗೆ ಬಂದು ಮತ್ತೆ ಹುಡ್ಡಿ ಹಾಕ್ಕೊಂಡು ಟೋಪಿ ಹಾಕ್ಕೊಂಡು ಹೋಗಿ ಮಲ್ಕೊಂಡೆ. ಅಷ್ಟು ಈಸಿ ಇಲ್ಲ. ನಾವೇನು ಅಂದ್ಕೊಬಿಡ್ಬೋದು ಚಳಿಯಲ್ಲಿ ಮಲ್ಕೋಬೋದು ಅಂತ. ತುಂಬ ಗಾಳಿ. ಹೆಂಗೋ ಒಂದು ರಾತ್ರಿ ಕಳೆದ ಈಗ ಟೆರೆಸಲ್ಲಿ ಈ ಚಳಿನಲ್ಲಿ. ಈಗ ಬಿಸಿನೀರು ಕುಡ್ಕೊಂಡು ಸ್ನಾನ ಮಾಡಿ ಒಂದು ಪೂಜೆ ಮಾಡಿ ಪ್ರಾಕ್ಟೀಸ್ ಹೋಗೋಕ್ಕೆ ರೆಡಿ ಆಗ್ತೀನಿ. ಸೊ ಹೀಗೆ ನೋಡ್ತಾ ಇರಿ, ಕಂಟಿನ್ಯೂ ಮಾಡ್ತಾ ಇರಿ. ಸ್ವಲ್ಪ ಫಾರ್ವರ್ಡ್ ಮಾಡಿ, ಬೇಕಾದರೆ ಬೋರಿಂಗ್ ಅನಿಸ್ಬೋದು, ಬಟ್ ಇಟ್ಸ್ ಓಕೆ, ಫೈನ್. ಆದಷ್ಟು ನಿಮಗೆ ಎಂಗೇಜ್ ಮಾಡಿ ಇಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಯೂಶ್ವಲಿ ಏನಂದರೆ ನಾವು ವಿಡಿಯೋಸ್ ಮಾಡುವಾಗ ಹೆಚ್ಚಾಗಿ ಚೆನ್ನಾಗಿ ಎಂಗೇಜ್ ಮಾಡಿ ಇಟ್ಕೋಬೇಕು. ಬೋರಿಂಗ್ ಆಗಿಬಿಡುತ್ತೆ, ಲ್ಯಾಗ್ ಆಗ್ತಾ ಇರುತ್ತೆ. ಈಗ ನನ್ನ ಪ್ರಯತ್ನ ಶುರು ಮಾಡ್ತಾ ಇದ್ದೀನಿ. ಹೋಗ್ತಾ ಹೋಗ್ತಾ ಬೆಟರಾಗಿ ನಾನು ವಿಡಿಯೋ ಮಾಡಲಿಕ್ಕೆ, ನಿಮ್ಮೆಲ್ಲ ಎಂಗೇಜ್ ಇಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಐ ಥಿಂಕ್ ನೀರು ಬಿಸಿಯಾಗಿದೆ ಅನ್ಕೋತೀನಿ. ಏನಕ್ಕೆ ನಮಗೆ ಬಿಸಿ ನೀರು ಕುಡಿಯೋದಕ್ಕೆ ಅಂದರೆ ಫುಲ್ ಎಕ್ಸ್ಪ್ಲನೇಷನ್ ಗೊತ್ತಿಲ್ಲ ಗೈಸ್. ಒಂದು ನಿಮಿಷ, ನಾನು ಇನ್ನೊಂದು ಫೋನ್ ಇದೆ, ಅದರಲ್ಲಿ ನೋಡ್ಬಿಟ್ಟು ಹೇಳ್ತೀನಿ. ಏನಕ್ಕೆ ಬಿಸಿ ನೀರು ಮತ್ತು ಅದಕ್ಕೆ ಚೂರು ಸಾಲ್ಟ್, ಉಪ್ಪನ್ನ ಹಾಕ್ಕೊಂಡು ಕುಡಿಬೇಕು ಅಂತ. ಜಾಸ್ತಿ ಏನು ಹಾಕಲ್ಲ, ಇಲ್ಲೇ ನೋಡಿ ಇಷ್ಟು ಉಪ್ಪು ಹಾಕ್ತೀನಿ ಅಷ್ಟೇ, ಜಾಸ್ತಿ ಏನು. ಏನಕ್ಕೆ ಬಿಸಿ ನೀರು ಉಪ್ಪು ಉಪಯೋಗ ಅಂತ ಸ್ವಲ್ಪ ನಮ್ಮ ಗೂಗಲ್ ಮಾಡಿ ಕೇಳಿ ನೋಡೋಣ. ಯಾಕಪ್ಪ ನೆಟ್ವರ್ಕ್ ಇಲ್ವೇನಪ್ಪ? ಓಕೆ, ಏನಂತ ಕೇಳೋಣ. ಹೌ ಹಾಟ್ ವಾಟರ್ with salt will help drinking in the morning. ಓಕೆ, ಏನಂತ ಅಂದರೆ ಬೆಳಗ್ಗೆನೆ ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಹಾಕೊಂಡು ಕುಡಿಯೋದ್ರಿಂದ ಉಪಯೋಗ, ಬೆನಿಫಿಟ್ ಏನಂತ ಇದೆ ಅಂದರೆ, ಡ್ರಿಂಕಿಂಗ್ ವಾರ್ಮ್ ವಾಟರ್ ವಿತ್ ಸಾಲ್ಟ್ ಇನ್ ದ ಮಾರ್ನಿಂಗ್ ಹೆಲ್ಪ್ಸ್ ರೀಹೈಡ್ರೇಟ್ ದ ಬಾಡಿ ಆಫ್ಟರ್ ಸ್ಲೀಪ್. ರೀಹೈಡ್ರೇಟ್ ಅಂದರೆ ನಮ್ಮ ಬಾಡಿನಲ್ಲಿ ನೀರಿನ ಪ್ರಮಾಣ ಹೆಚ್ಚಿಸೋದಕ್ಕೆ. ರಿಪ್ಲೆನಿಷಸ್ ಡಿಪ್ಲೇಟೆಡ್ ಎಲೆಕ್ಟ್ರೋಲೈಟ್ಸ್. ಏನು ನಮ್ಮ ಫುಡ್ ಅಂತ ಬಂದಾಗ ಬಾಡಿನಲ್ಲಿ ಹೇಗೆ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಹೆಲ್ದಿ ಫ್ಯಾಟ್ಸ್ ಈ ಥರ ಎಲ್ಲ ಏನು ಹೇಳ್ತೀರಿ, ಅದೇ ಥರ ನಮಗೆ ಮಿನರಲ್ಸು, ಸೋಡಿಯಮ್ಸು, ಅದೊಂದು ಮೈಕ್ರೋನ್ಯೂಟ್ರಿಯೆಂಟ್ಸ್ ನಮ್ಮ ಬಾಡಿಗೆ ರಿಕ್ವೈರ್ಮೆಂಟ್ ಇದೆ. ಅದನ್ನು ರೀಫಿಲ್ ಮಾಡುತ್ತೆ ಆಫ್ಟರ್ ವೇಕಪ್. ಅದು ಏನು ಸೋಡಿಯಂ, ಪೊಟ್ಯಾಷಿಯಮ್ ಅಂತ ಹೇಳ್ಬೋದು. ಆ್ಯಂಡ್ ಏಡ್ಸ್ ಇನ್ ಡೈಜೆಷನ್ ಬೈ ಸ್ಟಿಮ್ಯುಲೇಟಿಂಗ್ ಡೈಜೆಸ್ಟಿವ್ ಸಿಸ್ಟಮ್. ನಮ್ಮ ಜೀರ್ಣಕ್ರಿಯೆಯನ್ನು ಕೂಡ ಇದು ಉತ್ತಮಗೊಳಿಸುತ್ತೆ.
This ritual supports detoxification, reduces morning fatigue, and can boost metabolism. ಡಿಟಾಕ್ಸಿಫಿಕೇಷನ್ ಕನ್ನಡದಲ್ಲಿ ವರ್ಡ್ಗಳು ಹುಡ್ಕೋದೇ ಕಷ್ಟ. ಡಿಟಾಕ್ಸ್ ಮಾಡೋದು ಅಂತ ಹೇಳ್ತಾರೆ. ಅದು ಕ್ರಿಯೆಗೆ ಇದು ಹೆಲ್ಪ್ ಮಾಡುತ್ತೆ. ಆಮೇಲೆ ಮಾರ್ನಿಂಗ್ ಫಟಿಗ್ ಅಂದರೆ ಬೆಳಿಗ್ಗೆ ಸುಸ್ತು ಅನ್ಸೋದು ಅದೆಲ್ಲ ಕಮ್ಮಿ ಮಾಡುತ್ತೆ. ಆ್ಯಂಡ್ ಕ್ಯಾನ್ ಬೂಸ್ಟ್ ಮೆಟಾಬಲಿಸಮ್ ಅಂತ ಹೇಳಿದ್ರೆ ನಮ್ಮ ಜೀರ್ಣಕ್ರಿಯೆ ಅಂತ ಹೇಳ್ಬೋದಾ, ಡೈಜೆಷನ್ ಸಿಸ್ಟಮ್, ಚಯಾಪಚನ ಕ್ರಿಯೆ ಅಂತ ಹೇಳ್ತಾರೆ ಶಾಯದ್, ಮೆಟಾಬಲಿಸಮ್ ಅದು. ಆಮೇಲೆ ಫಾರ್ ಮ್ಯಾಕ್ಸಿಮಮ್ ಬೆನಿಫಿಟ್ ಯೂಸ್ ಎ ಪಿಂಚ್ ಆಫ್ ಹೈ ಕ್ವಾಲಿಟಿ ಸಾಲ್ಟ್ ಲೈಕ್ ಹಿಮಾಲಯನ್ ಸೀ ಸಾಲ್ಟ್ ಇನ್ ವಾರ್ಮ್ ವಾಟರ್ ಆನ್ ಎಂಟಿ ಸ್ಟಮಕ್. ಆದರೆ ಹಿಮಾಲಯನ್ ಪಿಂಕ್ ಸಾಲ್ಟ್ನ ಯೂಸ್ ಮಾಡಿದ್ರೆ ಇನ್ನೂ ತುಂಬಾ ಬೆನಿಫಿಟ್ ಅಂತ ಹೇಳ್ತಾರೆ. ಕೀ ಹೆಲ್ತ್ ಬೆನಿಫಿಟ್ಸ್ ಆಫ್ ಮಾರ್ನಿಂಗ್ ವಾರ್ಮ್ ಸಾಲ್ಟ್ ವಾಟರ್, ಆಪ್ಟಿಮಲ್ ಹೈಡ್ರೇಷನ್ ಎಲ್ಲ ಗೂಗಲಲ್ಲಿರೋದು. ಏನೋ ಅಲ್ಪ ಸ್ವಲ್ಪ ಗೊತ್ತಿದೆ, ಬಟ್ ಪ್ರಾಪರಾಗಿ ನಿಮ್ಗೆ ತಿಳಿಸ್ಬೇಕಲ್ಲ. ನೋಡಿ, ಸ್ವಲ್ಪ ನನಗೆ ಶೀತ ಥರ ಆಯಿತು ಆಚೆ ಮಲಗಿದ್ದಕ್ಕೆ. ನೀವು ಹುಷಾರಿ, ಯಾರು ಕೂಡ ಹೆಲ್ತ್ ಇಶ್ಯೂ ಇದ್ದವರು ಅಥವಾ ಚಳಿ ಅಂದರೆ ಆಗಲ್ಲ ಅನ್ನೋರು ಹುಷಾರು. ಸ್ವಲ್ಪ ಇನ್ನೂ ಸ್ಲೋಲಿ. ಈಗ ನಾನು ನೆನ್ನೆ ಅಂದ್ಕೊಂಡೆ ಜಸ್ಟ್ ಒಂದು ಟೀ ಶರ್ಟಲ್ಲಿ ನಾನು ಮಲ್ಕೊಂಡು ಬರ್ತೀನಿ ಅಂದರೆ, ಬಟ್ ಆದರೆ ನೈಟಲ್ಲಿ ತುಂಬ ಚಳಿ ಆಗ್ತಾಯಿತ್ತು. ಸಮ್ಟೈಮ್ಸ್ ಅದು ಬಾಡಿಗೆ ಹಾರ್ಮ್ ಕೂಡ ಆಗುತ್ತೆ. ಸೊ ಹುಷಾರಾಗಿ, ಜಾಸ್ತಿ ಓವರ ಪುಷ್ ಮಾಡಲಿಕ್ಕೆ ಹೋಗಬೇಡಿ. ಪುಷ್ ಯುವರ್ ಲಿಮಿಟ್, ಆದರೆ ಒಂದು ಲೆವೆಲ್ಗೆ. ಪೂರ್ತಿ ಅಷ್ಟೊಂದು ಪುಷ್ ಮಾಡಲಿಕ್ಕೆ ಹೋಗಬೇಡಿ. ನನಗಾಗಿಲ್ಲ, ನಾನು ಹೋಗಿ ಹುಡ್ಡಿ ಹಾಕ್ಕೊಂಡು ಟೋಪಿ ಹಾಕ್ಕೊಂಡು ಹೋಗಿ ಮತ್ತೆ ಮಲ್ಕೊಂಡೆ. ನೀವು ಅಷ್ಟೇ. ನಮ್ಮ ಒಂದು ಮೆಂಟಲ್ ಟಫ್ನೆಸ್ನ ಬಿಲ್ಡ್ ಮಾಡಬೇಕು ಅನ್ನೋದೊಂದು ನನ್ನದು ಉದ್ದೇಶ. ಮುಖ್ಯವಾಗಿ ಮೆಂಟಲ್ ಟಫ್ನೆಸ್ ಹೇಗೆ ಬಿಲ್ಡ್ ಆಗುತ್ತೆ, ನಾವು ಆ ಕಂಫರ್ಟ್ ಝೋನ್ ಅಂತ ಇರುತ್ತಲ್ಲ, ಅದರಿಂದ ಆಚೆ ಬಂದಾಗ ಬೆಚ್ಚಿಗೆ ಮಲ್ಕೊಳ್ಳೋದು ಬೆಳಿಗ್ಗೆ 6 ಗಂಟೆ 8 ಗಂಟೆವರೆಗೂ, ಅದೊಂದು ಕಂಫರ್ಟ್ ಝೋನು. ಆ ಒಂದು ಕಂಫರ್ಟ್ ಝೋನ್ನ ಕಿಲ್ ಮಾಡೋದಕ್ಕೆ ಅಂತ. ಓಕೆ, ಆಲ್ಮೋಸ್ಟ್ ನಂದು ಬಿಸಿ ನೀರು ಕುಡಿದೇ ಆಯಿತು. ಈಗ ಹೋಗಿ ತಣ್ಣೀರು ಸ್ನಾನ ಮೇಲೇ ಇಟ್ಕೊಳ್ಳೋಣ, ಟೆರೆಸ್ ಮೇಲೇ. ಅಲ್ಲಿ ಇದೆ, ತಣ್ಣಗೆ ನೀರು ಬರುತ್ತೆ. ರೂಮಲ್ಲಿ ಇಲ್ಲೂ ಮಾಡ್ಬೋದು, ಬಟ್ ಟೆರೆಸ್ ಮೇಲೆ ಮಾಡೋದು ಮಜಾನೇ ಬೇರೆ. ಬನ್ನಿ ಅಲ್ಲಿ ಹೋಗೋಣ. ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಮೇಲೆ, ಟೆರೆಸ್ ಮೇಲೆ. ಮಗು ಎಲ್ಲ ಎತ್ಕೊಂಡು ಟೆರೆಸ್ ಮೇಲೆ ಸ್ಟ್ಯಾಂಡ್ ತೊಗೋಬೇಕು. ಇದೇ ಸ್ಟ್ಯಾಂಡ್ ತೊಗೊಂಡು ಬರ್ತೀನಿ. ಅಡ್ಜಸ್ಟ್ ಮಾಡ್ಕೋಬೇಕು ಹೇಗಾದರೂ ಮಾಡಿ. ಒರೆಸ್ಕೊಂಡು
ಅಧ್ಯಾಯ 1. ಅರ್ಜುನ ವಿಷಾದ ಯೋಗ. ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾವಲೋಕನ. ಶ್ಲೋಕ 1. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯೂತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜ್ಞೆಯ. ಅನುವಾದ. ಧೃತರಾಷ್ಟ್ರನು ಕೇಳಿದನು, ಹೇ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು? ಭಾವಾರ್ಥ. ಗೀತಾ ಮಹಾತ್ಮ್ಯದಲ್ಲಿ ಸಂಗ್ರಹವಾಗಿ ಹೇಳಿದ ಮತ್ತು ಬಹುಜನರು ಓದುವ ಧರ್ಮಶಾಸ್ತ್ರ ಭಗವದ್ಗೀತೆ ಕೃಷ್ಣನ ಭಕ್ತರೊಬ್ಬರ ಸಹಾಯವನ್ನು ಪಡೆದು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾ ಓದಿ ಸ್ವಪ್ರೇರಿತ ವ್ಯಾಖ್ಯಾನಗಳಿಲ್ಲದೆ ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಎಂದು ಅಲ್ಲಿ ಹೇಳಿದೆ. ಅರ್ಜುನನು ಭಗವದ್ಗೀತೆಯನ್ನು ಕೃಷ್ಣನಿಂದಲೇ ನೇರವಾಗಿ ಕೇಳಿ ಅರ್ಥ ಮಾಡಿಕೊಂಡ. ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವ ರೀತಿಗೆ ಇದೇ ಉದಾಹರಣೆ. ಇದು ಗೀತೆಯಲ್ಲೇ ಇದೆ. ಈ ಗುರುಶಿಷ್ಯ ಪರಂಪರೆಯಲ್ಲಿ ಸ್ವಪ್ರೇರಿತ ವ್ಯಾಖ್ಯಾನವಿಲ್ಲದೆ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಭಾಗ್ಯಶಾಲಿಯು ಎಲ್ಲ ವೇದಗಳ ಜ್ಞಾನದ ಅಧ್ಯಯನವನ್ನು, ಜಗತ್ತಿನ ಎಲ್ಲ ಧರ್ಮಗ್ರಂಥಗಳ ಅಧ್ಯಯನವನ್ನು ಮೀರುತ್ತಾನೆ. ಇತರ ಧರ್ಮಗ್ರಂಥಗಳಲ್ಲಿ ಇರುವುದೆಲ್ಲವೂ ಓದುಗನಿಗೆ ಭಗವದ್ಗೀತೆಯಲ್ಲಿ ದೊರೆಯುತ್ತದೆ. ಜೊತೆಗೆ ಬೇರೆಲ್ಲೂ ದೊರೆಯದಿರುವುದು ಇಲ್ಲಿದೆ. ಇದು ಗೀತೆಯ ವಿಶಿಷ್ಟ ಗುಣಮಟ್ಟ. ಇದು ಪರಿಪೂರ್ಣವಾದ ಧರ್ಮಶಾಸ್ತ್ರ, ಏಕೆಂದರೆ ಇದು ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನ ನೇರವಾದ ಮಾತು. ಮಹಾಭಾರತದಲ್ಲಿ ವರ್ಣಿಸಿರುವಂತೆ ಧೃತರಾಷ್ಟ್ರನು ಸಂಜಯನು ಚರ್ಚಿಸಿದ ವಿಷಯಗಳು ಈ ಸಿದ್ಧಾಂತದ ಮೂಲ ತತ್ವ. ಈ ಸಿದ್ಧಾಂತವು ಕುರುಕ್ಷೇತ್ರದ ರಣಭೂಮಿಯಲ್ಲಿ ರೂಪಿತವಾಯಿತು ಎಂದು ತಿಳಿಯಲಾಗಿದೆ. ನೆನಪಿಗೆ ಮೀರಿದ ಪ್ರಾಚೀನ ವೇದಯುಗದ ಕಾಲದಿಂದ ಕುರುಕ್ಷೇತ್ರವು ಪವಿತ್ರವಾದ ಯಾತ್ರಾ ಸ್ಥಳವಾಗಿದೆ. ಶ್ರೀಕೃಷ್ಣನೇ ಭೂಮಿಯ ಮೇಲಿದ್ದಾಗ ಮಾನವ ಕುಲದ ಮಾರ್ಗದರ್ಶನಕ್ಕಾಗಿ ಇದನ್ನು ಹೇಳಿದ. ಧರ್ಮಕ್ಷೇತ್ರ, ಧಾರ್ಮಿಕ ವಿಧಿಗಳು ನಡೆಯುವ ಕ್ಷೇತ್ರ ಎನ್ನುವ ಪದ ಮಹತ್ವದ್ದು. ಏಕೆಂದರೆ ಕುರುಕ್ಷೇತ್ರ ರಣರಂಗದಲ್ಲಿ ದೇವೋತ್ತಮ ಪರಮ ಪುರುಷನು ಅರ್ಜುನನ ಪಕ್ಷದಲ್ಲಿದ್ದ. ಕುರುಗಳ ತಂದೆಯಾದ ಧೃತರಾಷ್ಟ್ರನಿಗೆ ತನ್ನ ಮಕ್ಕಳು ಕಟ್ಟಕಡೆಯ ವಿಜಯವನ್ನು ಸಂಪಾದಿಸುತ್ತಾರೆಯೇ ಎನ್ನುವುದರಲ್ಲಿ ತೀವ್ರ ಸಂದೇಹವಿತ್ತು. ಅವನು ಸಂದೇಹಗ್ರಸ್ತನಾಗಿ ತನ್ನ ಕಾರ್ಯದರ್ಶಿ ಸಂಜಯನನ್ನು ಅವರು ಏನು ಮಾಡಿದರು ಎಂದು ಪ್ರಶ್ನಿಸಿದ. ತನ್ನ ಮಕ್ಕಳು, ತನ್ನ ತಮ್ಮ ಪಾಂಡುವಿನ ಮಕ್ಕಳು ದೃಢ ಸಂಕಲ್ಪದಿಂದ ಘನಘೋರ ಸಮರಕ್ಕಾಗಿ ಕುರುಕ್ಷೇತ್ರ ರಣಭೂಮಿಯಲ್ಲಿ ನೆರೆದಿದ್ದರು ಎಂದು ಅವನಿಗೆ ಖಚಿತವಾಗಿ ತಿಳಿದಿತ್ತು. ಆದರೂ ಅವನ ಪ್ರಶ್ನೆ ಮಹತ್ವದ್ದು. ಅಣ್ಣ ತಮ್ಮಂದಿರ ಮಕ್ಕಳ ನಡುವೆ ರಾಜಿಯಾಗುವುದು ಅವನಿಗೆ ಇಷ್ಟವಿರಲಿಲ್ಲ. ಅವನು ರಣರಂಗದಲ್ಲಿ ತನ್ನ ಪುತ್ರರ ವಿಧಿಯನ್ನು ಕುರಿತು ಖಚಿತವಾಗಿ ತಿಳಿಯಲು ಬಯಸಿದ್ದ. ವೇದಗಳಲ್ಲಿ ಕುರುಕ್ಷೇತ್ರವನ್ನು ಪವಿತ್ರ ಪೂಜಾ ಸ್ಥಳ, ಸ್ವರ್ಗದ ನಿವಾಸಿಗಳಿಗೂ ಪೂಜಾ ಸ್ಥಳ ಎಂದು ಹೆಸರಿಸಿದೆ. ಇಂತಹ ಸ್ಥಳವನ್ನು ಯುದ್ಧಕ್ಕಾಗಿ ಆರಿಸುವುದರಿಂದ ಈ ಪವಿತ್ರ ಕ್ಷೇತ್ರವು ಯುದ್ಧದ ಫಲಿತಾಂಶದ ಮೇಲೆ ಯಾವ ಪ್ರಭಾವವನ್ನು ಬೀರುವುದು ಎಂದು ಧೃತರಾಷ್ಟ್ರನಿಗೆ ಬಹಳ ಭಯವಿತ್ತು. ಅರ್ಜುನನು ಪಾಂಡುವಿನ ಇತರ ಮಕ್ಕಳು ಸ್ವಭಾವತಃ ಧರ್ಮಿಷ್ಠರಾದುದರಿಂದ ಪವಿತ್ರ ಕ್ಷೇತ್ರದ ಪ್ರಭಾವವು ಪ್ರಬಲವಾಗಿ ಅವರ ಪರವಾಗಿರುತ್ತದೆ ಎಂದು ಆತನಿಗೆ ತಿಳಿದಿತ್ತು. ಸಂಜಯನು ವ್ಯಾಸರ ಶಿಷ್ಯ. ಅವರ ಕೃಪೆಯಿಂದ ಆತನು ಧೃತರಾಷ್ಟ್ರನ ಕೋಣೆಯಲ್ಲಿದ್ದಂತೆಯೇ ಕುರುಕ್ಷೇತ್ರ ಯುದ್ಧವನ್ನು ಕಾಣಲು ಸಮರ್ಥನಾಗಿದ್ದ. ಆದುದರಿಂದ ಧೃತರಾಷ್ಟ್ರನು ಯುದ್ಧ ಭೂಮಿಯಲ್ಲಿ ಏನಾಗುತ್ತಿದೆ ಎಂದು ಕೇಳಿದ. ಪಾಂಡವರು ಧೃತರಾಷ್ಟ್ರನ ಮಕ್ಕಳು ಒಂದೇ ಕುಟುಂಬದವರು. ಆದರೆ ಧೃತರಾಷ್ಟ್ರನ ಮನಸ್ಸು ಇಲ್ಲಿ ಬಯಲಾಗುತ್ತದೆ. ಉದ್ದೇಶಪೂರ್ವಕವಾಗಿ ತನ್ನ ಮಕ್ಕಳನ್ನು ಮಾತ್ರ ಕುರುವಂಶದವರೆಂದು ಹೆಸರಿಸಿ ಪಾಂಡವರನ್ನು ಕುಟುಂಬದ ಪಿತ್ರಾರ್ಜಿತ ಸ್ವತ್ತಿನಿಂದ ದೂರವಿರಿಸಿದ. ಪಾಂಡುವಿನ ಮಕ್ಕಳ ವಿಷಯದಲ್ಲಿ ಧೃತರಾಷ್ಟ್ರನ ನಿರ್ದಿಷ್ಟವಾದ ನಿಲುವನ್ನು ಇದರಿಂದ ತಿಳಿಯಬಹುದು. ಧರ್ಮದ ಜನಕನೆನಿಸಿರುವ ಶ್ರೀಕೃಷ್ಣನೇ ಉಪಸ್ಥಿತನಾಗಿದ್ದ ಕುರುಕ್ಷೇತ್ರ ಒಂದು ಧರ್ಮಕ್ಷೇತ್ರವಾಗಿತ್ತು. ಅಲ್ಲಿ ಭತ್ತದ ಗದ್ದೆಯಲ್ಲಿ ಕಳೆಯನ್ನು ಕಿತ್ತೆಸೆಯುವ ಹಾಗೆ ದುರ್ಯೋಧನಂತಹ ಅನಗತ್ಯವಾದ ಸಸ್ಯಗಳನ್ನು ಪ್ರಭು ಕಿತ್ತೆಸುತ್ತಾನೆ. ಅಲ್ಲದೆ ಯುಧಿಷ್ಠಿರನಂತಹ ನಾಯಕರುಳ್ಳ ಧರ್ಮಿಷ್ಠರನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡುತ್ತಾನೆ. ಈ ನಿರೀಕ್ಷೆ ಪ್ರಸ್ತುತ ವಿಷಯಗಳ ಆರಂಭದಿಂದಲೇ ಇದೆ. ಐತಿಹಾಸಿಕ ಮತ್ತು ವೈದಿಕ ಪ್ರಾಮುಖ್ಯದ ಜೊತೆಗೆ ಧರ್ಮಕ್ಷೇತ್ರ, ಕುರುಕ್ಷೇತ್ರ ಎಂಬ ಶಬ್ದಗಳಿಗೆ ಈ ಮಹತ್ವವೂ ಇದೆ. ಪೂಜೆ ಆಗಿ, ಸ್ನಾನ ಆಗಿ,
ಈಗ ಕಾಫಿ ಕೊಡುವ ಸಮಯ. ಕ್ಯಾಮ್ರಾ ಇಡೋಕ್ಕೆ ಒಂದು ಸ್ಟ್ಯಾಂಡ್ ತೊಗೋಬೇಕಪ್ಪ. ಸ್ಟ್ಯಾಂಡ್ ಇತ್ತು, ಒಂದು ಯಾರೋ ನಮ್ಮ ತುಂಬ ಹತ್ರದವರೊಮ್ಮೆ ಕೊಟ್ಟಿದ್ದರು. ದುರಂಕಾರ ಮಾಡಿ ಅದನ್ನು ಎಸ್ದೆ. ಇವಾಗ ನೋ ಪ್ರಾಬ್ಲಮ್, ದೇವರು ಶಕ್ತಿ ಕೊಟ್ಟಿದ್ದಾನೆ. ಇನ್ನೊಮ್ಮೆ ಅದನ್ನು ಪಡ್ಕೊಳ್ಳೋಣ. ಏನಂತೀರಾ ಸ್ನೇಹಿತರೆ? ಇಷ್ಟೇ ತುಪ್ಪ. ಇದ್ರ ಬೆನಿಫಿಟ್ ಏನಂತ ನೋಡೋಣ, ಹೇಳ್ತೀನಿ. ತುಪ್ಪ ಯಾಕೆ ಕುಡಿಬೇಕು ಬ್ಲಾಕ್ ಕಾಫಿ ಜೊತೆ ಅನ್ನೋದು ಕೋಣ. ಈಗ ಪ್ರಾಕ್ಟೀಸಿಗೆ ಹೊರಡೋದಕ್ಕಿಂತ ಮುಂಚೆ ನಾವು ಇದನ್ನು ರೀಡ್ ಮಾಡೋಣ. ಏನು ಬೆನಿಫಿಟ್ ಏನು ಬ್ಲ್ಯಾಕ್ ಕಾಫಿಗೆ, ಜೊತೆಗೆ ನಾನು ಕುಡಿತಾ ಇದ್ದೀನಿ. ಬ್ಲ್ಯಾಕ್ ಕಾಫಿ ಏನು ಸ್ವೀಟ್ ಇಲ್ಲ, ಹಾಲಿಲ್ಲ, ಜಸ್ಟ್ ಬಿಸಿ ನೀರು ಮತ್ತು ಪರ್ಫೆಕ್ಟ್. ದೀಪನ ಸ್ವಲ್ಪ ಸರಿಗಿಡೋಣ. ಓಕೆ, ಬ್ಲ್ಯಾಕ್ ಕಾಫಿ ಜೊತೆ ಸ್ವಲ್ಪ ನನಗೆ ಆಲ್ಮಂಡ್ ಕೂಡ ತಿನ್ನಬೇಕು. ಒಂದೆರಡು ಸ್ವಲ್ಪ ಬಾದಾಮಿ ಬೀಜ. ಎಂಟಿ ಸ್ಟಮಕ್ಕು ಕಾಫಿ ಕುಡಿಬಾರ್ದು. ಸೊ ಸ್ವಲ್ಪ ಏನಾದರೂ ನಟ್ಸು ಬಾಯಿ ಹಾಕ್ಕೊಂಡು ಕುಡಿದ್ರೆ ಹೆಲ್ತ್ ಬೆನಿಫಿಟ್ ಇರುತ್ತೆ. ಇವತ್ತೊಂದು ಬೆನಿಫಿಟ್ ಮಾತಾಡೋಣ. ಬ್ಲ್ಯಾಕ್ ಕಾಫಿ ಜೊತೆ ಏನಕ್ಕೆ ನಾವು ತುಪ್ಪ ಹಾಕ್ಕೊಂಡು ಕುಡಿತೀರಿ ಅಂತ. ಬೆನಿಫಿಟ್ ಆಫ್ ಡ್ರಿಂಕಿಂಗ್ ಕಾಫಿ, ಬ್ಲ್ಯಾಕ್ ಕಾಫಿ. ಬ್ಲ್ಯಾಕ್ ಕಾಫಿ with ghee. Drinking black coffee with ghee combines caffeine with healthy fats to provide sustained crash-free energy, enhanced mental clarity, and improved satiety. ಏನಪ್ಪ ಇದು? SATIETY ಸಟೈಟಿ. ದೇವರನ್ನ ನಂಗೆ ಅರ್ಥ ಗೊತ್ತಿಲ್ಲ, ಕನ್ನಡ ಮೀಡಿಯಂ ನಾವು. ಮೆಂಟಲ್ ಕ್ಲಾರಿಟಿ ಅಂದ್ರೆಲ್ಲ ಗೊತ್ತು. ಪ್ರೊವೈಡ್ ಸಸ್ಟೈನ್ಡ್ ಕ್ರ್ಯಾಶ್ ಫ್ರೀ ಎನರ್ಜಿ ಅಂತೆ. ಕ್ರ್ಯಾಶ್ ಫ್ರೀ ಎನರ್ಜಿ. ಈಗ ನಾವು ಸ್ವೀಟ್ಸ್ ತಿಂದಾಗ ಸಿಗುವಂಥ ಎನರ್ಜಿ ಬೇರೆ, ಈಗ ನಾವು ಕಾಫಿ, ಬ್ಲ್ಯಾಕ್ ಕಾಫಿ ವಿತ್ ಮಿಲ್ಕ್ ಕುಡಿದಾಗ ಸಿಗುವಂಥ ಎನರ್ಜಿ ಬೇರೆ. ಜಸ್ಟ್ ಓನ್ಲಿ ಬ್ಲ್ಯಾಕ್ ಕಾಫಿ ವಿತ್ ಗೀ ಕುಡಿಯುವಾಗ, ಗೀ ಜೊತೆ ಅಂದರೆ ತುಪ್ಪ ಜೊತೆ ಕುಡಿಯೋದು ಎನರ್ಜಿನೇ ಬೇರೆ. ಬೆನಿಫಿಟ್ ತುಂಬಾ ಇದೆ.
ದಿಸ್ ಕಾಂಬಿನೇಷನ್ ಸಪೋರ್ಟ್ಸ್ ಮೆಟಾಬಲಿಸಮ್. ಏನಂತ ಮೆಟಾಬಲಿಸಮ್ದು ಸಪೋರ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಏಡ್ಸ್ ಡೈಜೆಷನ್ಸ್ ಬೈ ಕೋಟಿಂಗ್ ದ ಸ್ಟಮಕ್ and provides fat-soluble vitamins A, D, E, K. It is often used for weight management, particularly in ketogenic diets. ಇದೆಲ್ಲ ಎಕ್ಸ್ಪ್ಲನೇಷನ್ ಮಾಡೋದು ಕಲಿಬೇಕಪ್ಪ, ಖಂಡಿತ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಕಲಿತೀನಿ. ಪ್ರಾಪರ್ ಕನ್ನಡದಲ್ಲಿ, ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಕಲಿಯೋಣ. ತುಂಬ ಇದೆ ಹೇಳೋದಕ್ಕೆ. ಕೀ ಬೆನಿಫಿಟ್ಸ್ ಆಫ್ ಬ್ಲ್ಯಾಕ್ ಕಾಫಿ ವಿತ್ ಗೀ: ಸಸ್ಟೈನ್ ಎನರ್ಜಿ ಆ್ಯಂಡ್ ನೋ ಕ್ರ್ಯಾಶಸ್. ಗೀ ಸ್ಲೋಸ್ ಡೌನ್ ದ ಅಬ್ಸರ್ಪ್ಷನ್ ಆಫ್ ಕೆಫೈನ್, ಪ್ರೊವೈಡಿಂಗ್ ಎ ಸ್ಲೋ ರಿಲೀಸ್, ಲಾಂಗ್ ಲಾಸ್ಟಿಂಗ್ ಎನರ್ಜಿ ಬೂಸ್ಟ್ ರಾದರ್ ದನ್ ಎ ಕ್ವಿಕ್ ಸ್ಪೈಕ್ ಫಾಲೋಡ್ ಬೈ ಕ್ರ್ಯಾಶ್. ನಿಧಾನಕ್ಕೆ ಗೊತ್ತಿ ಅರ್ಥ ಆಗುತ್ತೆ. ಗೀ ಸ್ಲೋಸ್ ಡೌನ್ ದ ಅಬ್ಸರ್ಪ್ಷನ್ ಆಫ್ ಕೆಫೆನ್. ಈಗ ತುಪ್ಪ ಹಾಕಿದ್ರೆ ಕೆಫೆನ್ದು ಅಬ್ಸರ್ಪ್ಷನ್ನ ಸ್ಲೋ ಮಾಡುತ್ತೆ. ಅಂದರೆ ಸಡನ್ನಾಗಿ ಕುಡಿದ ತಕ್ಷಣ ಸಡನ್ನಾಗಿ ಕುಡಿದು ಕಾಫಿದು ಎನರ್ಜಿ, ಯಾಕಂದರೆ ನಮಗೆ ಲಾಂಗ್ ಸಸ್ಟೈನ್ ಆಗಬೇಕು. ಈಗ ಜಸ್ಟ್ ಕುಡಿದ್ರಿ, ಈಗ ಆ ಎನರ್ಜಿ ಸಿಕ್ತು, ಖತಮ್ ಆಯಿತು, ಇಲ್ಲ. ಸ್ಲೋ ರಿಲೀಸ್, ಲಾಂಗ್ ಲಾಸ್ಟಿಂಗ್ ಎನರ್ಜಿ, ಬೂಸ್ಟ್ ರಾದರ್ ದೆನ್ ಕ್ವಿಕ್ ಸ್ಪೈಕ್ ಫಾಲೋಡ್ ಬೈ ಕ್ರ್ಯಾಶ್. ಅದೇ ಏನು ಹೇಳಿದ್ನಲ್ಲ, ಇವಾಗ ಸಡನ್ನಾಗಿ ಕಿಕ್ ಆಗೋದಕ್ಕಿಂತ ಸ್ಲೋ ಡೌನಾಗಿ ಅಬ್ಸರ್ಪ್ಷನ್ ಆಗಿ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಎನರ್ಜಿ ಅಂತ. ವೇಟ್ ಮ್ಯಾನೇಜ್ಮೆಂಟ್ಗೆ ಸೇಫ್ಟಿ. ದ ಹೆಲ್ದಿ ಫ್ಯಾಟ್ಸ್ ಇನ್ ಘೀ ಹೆಲ್ಪ್ಸ್ ಯು ಫುಲ್ ಲಾಂಗರ್, curbing appetite and reducing the urge to snack. It also supports metabolism. ಇದೆಲ್ಲ ಹೇಳ್ತಾ ಹೋದರೆ ತುಂಬಾ ಒಂದು ತಲೆನೋವು. ಇಂಪ್ರೂವ್ ಕಾಗ್ನಿಟಿವ್ ಫಂಕ್ಷನ್. ದ ಕಾಂಬಿನೇಷನ್ ಆಫ್ ಕೆಫೆನ್ ಆ್ಯಂಡ್ ಹೆಲ್ದಿ ಫ್ಯಾಟ್ಸ್ ಬೂಸ್ಟ್ ಮೆಂಟಲ್ ಕ್ಲಾರಿಟಿ, ಫೋಕಸ್ ಆ್ಯಂಡ್ ಬ್ರೈನ್ ಹೆಲ್ತ್, digestive health and reduce acidity. Ghee acts as a lubricant for the digestive system, which can help reduce the acidity of black coffee and case digestion. Nutrient absorption. Ghee contains fat-soluble vitamins A, D, E, and K, and its fat content aids in the absorption of ghee essential nutrients. Anti-inflammatory properties. Ghee is rich in butyric acid and conjugated linoleic acid CLA, which have anti-inflammatory properties. How to consume? ಸ್ವಲ್ಪ ಮೂಗಿಸ್ಕೊಳ್ಳೋಕ್ಕೆ ಯಾವುದು ಬಟ್ಟೆ ಇಲ್ಲ ಮಾಯ. ತುಂಬ ಬೆನಿಫಿಟ್ ಇದೆ. ಬೇಗ ಬೇಗ ಕಾಫಿ ಕುಡಿದು ದೇವಸ್ಥಾನಕ್ಕೆ ಹೋಗಿ ಬಾಸ್ಗೊಂದು ನಮಸ್ಕಾರ ಮಾಡಿ ಮತ್ತೆ ಪ್ರಾಕ್ಟೀಸ್ ಹೊರಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಟಚಲ್ಲೇ ಇರೋಣ. ನೋಡ್ತಾ ಇರಿ ವಿಡಿಯೋ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮನೆ ಹುಡುಗ ಕನ್ನಡಿಗ ಕಾಂತರಾಜ್. ಲವ್ ಯು ಆಲ್. ಮತ್ತೆ ಸಿಗೋಣ ಬೇಗ. ನಾನೀಗ ಹೊರಡ್ತಾ ಇದ್ದೀನಿ ಅಕಾಡೆಮಿಗೆ. ಹಾಗೆ ಹೋಗ್ತಾ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿಗೆ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ. ಬನ್ನಿ ಹೋಗೋಣ. ಯೂಶ್ವಲಿ ನಾನು ಏನು ಮಾತಾಡಬೇಕು ಗೊತ್ತಾಗಲ್ಲ, ತಲೆಗೆ ಬರ್ತಾಯಿಲ್ಲ ಟಾಪಿಕ್ಗಳು. ಓಕೆ ಫೈನ್, ಏನು ತೊಂದರೆ ಇಲ್ಲ, ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಏನಂದರೆ, ನಾನು ಬೇರ್ ಫುಟ್ ವಾಕ್ ಮಾಡ್ತಾ ಇದ್ದೀನಿ. ಬೇರ್ ಫುಟ್ ಏನಕ್ಕಪ್ಪ ಅಂದರೆ,
ನಾನು ಶಬರಿಮಲೆ ಮಾಲೆ ಹಾಕಿದ್ನಲ್ಲ, ಸೊ ಆವಾಗ ಬೇರ್ ಫುಟ್ಟೆಲ್ಲ ಇರಬೇಕಾಗಿತ್ತು. ಸೊ ಅದು ಡಿವೋಷ್ನಲ್ ರೀಸನ್ ಏನೇ ಇರ್ಬೋದು, ಬಟ್ ಸೈಂಟಿಫಿಕ್ಕಾಗೂ ಕೂಡ ತುಂಬಾ ಬೆನಿಫಿಟ್ ನಾನು ಫೀಲ್ ಮಾಡಿದೆ. ನಾನು ಬೇರ್ ಫುಟ್ಟಲ್ಲಿ ವಾಕ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ದರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಒಂದು ಸ್ಪಿರಿಚುವಲಿನೇ ಇರ್ಬೋದು ಅಥವಾ ಫಿಸಿಕಲಿನೂ ಇರ್ಬೋದು. ಐ ಆಮ್ ಫೀಲಿಂಗ್ ಸ್ಟ್ರಾಂಗ್ ಮೆಂಟಲಿ, ಫಿಸಿಕಲಿ. ಸ್ವಲ್ಪ ಶುರುವಿನಲ್ಲಿ ಕಷ್ಟ ಆಯಿತು ಅದು ಅಡ್ಜಸ್ಟ್ ಆಗಲಿಕ್ಕೆ, ಬಟ್ ಟೈಮ್ ಹೋಗ್ತಿದ್ದಾಗೇ ಐ ಸ್ಟಾರ್ಟೆಡ್ ಫೀಲಿಂಗ್ ಎಂಜಾಯಿಂಗ್ ವಾಕಿಂಗ್ ಬೇರ್ ಫುಟ್. ಈಗ ರನ್ನಿಂಗ್ ಕೂಡ ಮಾಡೋದನ್ನು ಸ್ಟಾರ್ಟ್ ಮಾಡಬೇಕು. ಒಂದೇ ಪ್ರಾಬ್ಲಮ್, ಸ್ವಲ್ಪ ಸೇಫ್ಟಿ ಇರೋದಿಲ್ಲ, ಬಟ್ ಇಟ್ಸ್ ಓಕೆ, ಫೈನ್. ಸ್ಟ್ರಾಂಗ್ ಫಿಟ್, ಸ್ಟ್ರಾಂಗ್ ಬಾಡಿ, ಸ್ಟ್ರಾಂಗ್ ಮೈಂಡ್. ದೇವಸ್ಥಾನ ಬರ್ತಾಯಿದ್ದೀನಿ, ನಿಮ್ಮ ದೇವಸ್ಥಾನ ರೀಚ್ ಆಗ್ತೀನಿ. ಬಾಸ್ನ ನಮಸ್ಕಾರ ಮಾಡಿಕೊಂಡು ಮತ್ತೆ ಹೊರಡದೆ. ಇದು ನಮ್ಮ ಬಾಸ್ದು ದೇವಸ್ಥಾನ. ನಮಗೆಲ್ಲರಿಗೂ ಗೊತ್ತಿದೆ, ಇದು ನಮ್ಮ ಬಾಸು ಆಂಜನೇಯ ಸ್ವಾಮಿ. ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಯಾರೋ ಓಯ್ ಅಂದ್ರಪ್ಪ, ಏನಕ್ಕೆ ಅಂತ ಗೊತ್ತಿಲ್ಲ. ಬಾಸ್ಗೆ ನಮಸ್ಕಾರ ಹಾಕಿ ಆಶೀರ್ವಾದ ತಗೊಂಡು ಅಕಾಡೆಮಿ ಕಡೆ ಹೊರಟಿದ್ದೀನಿ. ಇವತ್ತಿನ ನನ್ನ ದಿನ ಶುರುವಾಗಿದೆ. ಹಾಗೆ ಪ್ರತಿಯೊಂದನ್ನು ಬ್ಲಾಗ್ ಮುಖಾಂತರ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೋಡ್ತಾ ಇರಿ, ವೀಡಿಯೋಸ್ನ ಲೈಕ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಸಿಗೋಣ ಮತ್ತೆ, ಬಾಯ್.